ದಯವೇ ಧರ್ಮದ ಮೂಲವಯ್ಯ. ಏನ್ರಿ ಹೇಳ್ತ ಎಲ್ಲಾ ಸಂತರು ಇನ್ನೇ ಹೇಳ್ತಾರಿ. ನೀವ್ ಏನು ಮಾಡಬೇಡಿ, ಈಗೇನು ದೊಡ್ಡ ಗುಡಿ ಕಟ್ಟಿಸ್ಬೇಕಾಗಿಲ್ಲ. ದಯ ಒಂದಿಷ್ಟು ಬ್ಯಾಸಿಯಾಗ ಒಂದಿಷ್ಟು ಪಕ್ಷಿಗಳಿಗೆ ನೀರ್ ಇಡ್ರಿ, ಒಂದಿಷ್ಟು ಕಾಳು ಇಡ್ರಿ, ಒಂದಿಷ್ಟು ನೀರ್ ಇಡ್ರಿ. ಅದೇ ದಯ. ನಿಮ್ ಮಕ್ಳಿಗೆ ಅಟ್ 3 ಹೊತ್ತು ಊಟ ಮಾಡಿ ಹಾಕಿ ಬಿಡ್ತಿರಲ್ಲ, ಅವಕ್ ಯಾರು ಇಡೋರು? ಒಂದಿಷ್ಟು ನೀವು ಒಂದ್ ಸಣ್ಣದೊಂದು ಡಬ್ಬ್ಯಾಗ ನೀರ್ ಹಾಕಿ ಇಟ್ಟು ನೋಡ್ರಿ, ಅವೆಷ್ಟು ಆನಂದವಾಗಿ ಕುಡಿತಾವ್, ಸ್ವಲ್ಪ ನೋಡ್ರಿ. ದಯ, ಈ ದಯನೇ ಧರ್ಮ ಅಂದ್ರ. ಅವ್ರು ಧರ್ಮ ಅಂದ್ರೆ ಏನ್ರಿ? ಒಳ್ಳೆ ಕೆಲಸ. ಅದು ಭಗವದ್ಗೀತೆ ಹೇಳಿ, ಅನ್ನಾದ್ ಭವತಿ ಭೂತಾನಿ, ಅನ್ನದಿಂದ ಜೀವಿಗಳು ಹುಟ್ಟುತ್ತವು. ಒಂದು ಏನ್ ಹೇಳ್ತಾರೆ, ಚಕ್ರ ಹೇಳ್ತಾರ ಅವ್ರು. ಅನ್ನಾದ್ ಭವತಿ ಭೂತಾನಿ, ಯಜ್ಞಾದ್ ಭವತಿ ಪರಜನ್ಯೋ. ನಾವೇನ್ ಈ ಸತ್ಸಂಗ ಮಾಡ್ತೀವಿ, ಈ ಸತ್ಸಂಗದ ಪುಣ್ಯದಿಂದ ಮೋಡ ಹಾಕವಂತ್ರಿ. ಇದು ಯಜ್ಞ, ಜ್ಞಾನ ಯಜ್ಞ. ಯಜ್ಞಾತ್ ಭವತಿ ಪರಜನ್ಯೋ, ಯಜ್ಞದಿಂದ ಮೋಡ ಆಗ್ತಾವಂತ. ಪರಜನ್ಯಾತ ಅನ್ನ ಸಂಭವ, ಆ ಮೋಡಾಗಿ ಮಳಿ ಬಿದ್ರ ಅನ್ನ ಹುಟ್ಟುತ್ತದ, ಮತ್ತ ಅನ್ನದಿಂದ ಜೀವ ಹುಟ್ಟುತ್ತದ. ನೋಡ್ರಿ, ಅವನೇನ್ರ ಮೋಡ ಉಪ್ಪು ನೀರು ತಂದು ಭೂಮಿ ಮೇಲೆ ಸುರಿದಾಗ ನಾನು ಸಿಹಿ ನೀರು ಸುರಿದೇನಂತ ನಿಮ್ ಕಡೆ ಏನ್ರ ದುಡ್ಡು ಕೇಳ ಅಂದ್ರ ಇಲ್ಲ. ಈಗ ನಾವು ನಮ್ಮ ಬಾಗೇವಾಡಿಲಿ ನೋಡ್ಕೋತ ಬಂದೇವಿ, ವಿಜಯಪುರ ಭಯಂಕರ ಮಳೆ ಆಗೈತಿ, ಮನೆ ಎಲ್ಲ ಒಟ್ಟು ಹೊಡೆದವ್, ಸಿಕ್ಕಾಪಟ್ಟಿ ಮಳೆ ಆಗ್ಯದ. ಅವನೇನ್ರಿ ಯಾರು ಹೊಲದ ಮೇಲೆ ಇವ್ರು ದುಷ್ಟರದಾರ, ಇವ್ರು ಬಾಳ ಪುಣ್ಯಾತ್ಮಾನ, ಇವ್ರು ಸಂತರಾಗ್ಯಾರ, ಹೀಗೇನಿಲ್ಲಲ್ಲ. ಯಾಕಂದ್ರೆ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದುಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪರಮಾತ್ಮನ ದೃಷ್ಟಿಯಲ್ಲಿ ನಾವೆಲ್ಲರೂ ಸಮಾನರ. ಆದ್ರೆ ನಮ್ಮ ಕರ್ಮಗಳು ನಾವು ತಿಳಿದು ಮಾಡ್ಬೇಕಂತ ಎಲ್ಲರೂ ಹೇಳ್ಕೊತ ಹೋಗ್ತಾರೆ. ರಾಮಾಯಣದೊಳಗೆ ತುಳಸಿದಾಸರು ಬಹಳ ಸ್ಪಷ್ಟ ಹೇಳ್ತಾರೆ, ದಯಾ ಧರ್ಮಕ ಮೂಲ ಹೇ ಪಾಪ ಮೂಲ ಅಭಿಮಾನ್, ತುಳಸಿ ದಯಾನ ಚಾಂಡಿಯೇ ಜಬಲಗ ಘಟ ಮೇ ಪ್ರಾಣ. ಯಾಕೋ ಲಕ್ಷ್ಮಿ ಹೇಳ್ರಿ, ದಯಾ ಧರ್ಮಕ ಮೂಲ ಹೇ, ದಯಾ ಧರ್ಮಕ ಮೂಲ ಹೇ ಪಾಪ ಮೂಲ ಅಭಿಮಾನ್. ಅಭಿಮಾನ ಹಿಡಿದು ನಾವು ಮಾತಾಡಿದ್ರೆ ಪಾಪ ಆಗ್ತದೆ. ನಾವು ದಯಾ ಇಟ್ಟು ಕರುಣೆ ಇಟ್ಟು ಮಾತಾಡಿದ್ರೆ ಪ್ರೇಮ ಆಗ್ತದೆ. ಆ ಪ್ರೇಮನೇ ಪುಣ್ಯ ಅಂತ, ಅಭಿಮಾನನೇ ಪಾಪ ಅಂತ. ಅವಾಗ ತುಳಸಿದಾಸ ಹೇಳ್ತಾರೆ, ಯಾವಾಗ ನೀನ್ ಪ್ರಾಣ ಬಿಟ್ಟು ಹೋಗ್ತದ ಗೊತ್ತಿಲ್ಲ, ಪ್ರಾಣ ಹೋಗೋದ್ರೊಳಗೆ ನೀನ್ ದಯವಂತ. ನಾವು ಜಬಲಗ ಘಟಮೆ ಪ್ರಾಣ, ತುಳಸಿ ದಯಾನ ಚಾಂಡಿಯೇ. ಇವು ಎಲ್ಲವೂ ಸತ್ಸಂಗ ನಮ್ಗೆ ಏನ್ ಮಾಡ್ತಾವ ಅಂತ ಹೇಳಿದ್ರ, ನಮ್ಮನ್ನು ವಿವೇಕ ಜಾಗೃತ ಮಾಡಿ ಯಾವುದು ಪುಣ್ಯ ಯಾವುದು ಪಾಪ ಅನ್ನೋದು ನಮ್ಮನ್ನು ತೋರಿಸ್ಕೊಡ್ತಾವ. ಅದಕ್ಕಾಗಿ ಸತ್ಸಂಗನೇ ಕೇಳಿದ್ರ ಬಸವಣ್ಣವರು, ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ, ಸುತ್ತು ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ನಿಮ್ಮ ಶರಣರ ಪಾದವನ್ನಲ್ಲದೆ, ನಿಮ್ಮ ಸಂತರ ಶರಣರ ಪಾದವನ್ನಲ್ಲದೆ ಅನ್ಯ ವಿಷಯ ಕೇಳಿಸದಂತೆ ಇರಿಸು ಕೂಡಲ ಸಂಗಮ ದೇವ. ನನಗೆ ಬೇರೆ ಏನ್ ಬೇಡಪ್ಪ, ನಿಮ್ಮ ಸಂತರ ಶರಣರ ಸಾನ್ನಿಧ್ಯಗಳು ನನಗೆ ಇರಂಗ್ ಮಾಡೋದು. ನೋಡ್ರಿ ಏನೈತ್ರಲ್ಲಿ, ಯಾವಾಗ್ಲೂ ಜಾಗೃತಿ ಇರ್ತೀವಿ ನಾವು, ಯಾವಾಗ್ಲೂ ನಮ್ಮ ಮನಸ್ಸು ಪಾಪ ಕೆಲಸ ಮಾಡಲ್ಲ. ಸಂತರ ಶರಣರ ಜೊತೆ ನಾನು ಸಂಜೋಪಾಗಿ ಹೇಳಿದೆ, ನೀವು ಯಾವಾಗ ಯಾರು ಇಲ್ಲಿ ಕೂತಾರ ನಾನು ಎಲ್ಲರಿಗೂ ಇನ್ನೊಂದ್ಸಲ ಹೇಳ್ತೇನೆ, ನಾವ್ ಯಾರು ನಮ್ಮ ಮನೆಗೆ ಸತ್ಸಂಗ ಮಾಡ್ರಿ, ಗುರುಗಳು ಬರ್ರಿ ಅಂತ ಹೇಳಿದ್ರೆ ನೀವು ದಿನಾ ಸತ್ಸಂಗ ಇದ್ದವ್ರ ಮನೆಗೆ ಬರ್ತೇವೆ. ಇದು ಖಂಡಿತವಾಗಿ ನಾವ್ ಹೇಳಿದ್ವಿ. ಯಾರು ಸತ್ಸಂಗದೊಳಗೆ ದಿನಂಪ್ರತಿ ಬೆಳಿಗ್ಗೆ 5 ಗಂಟೆಗೆ ಜಾಯಿನ್ ಆಗಿರ್ತೀರಿ, ಸತ್ಸಂಗದೊಳಗೆ ಯಾರು ಇರ್ತೀರಿ ಅವ್ರ ಮನೆಗೆ ಮಾತ್ರ ಸತ್ಸಂಗಕ್ಕೆ ಬರ್ತೀವಿ, ಇಲ್ಲ ಬರಲ್ಲ. ಯಾಕಂತ ಹೇಳಿದ್ರೆ ಆ 1 ತಾಸಿನ ಸತ್ಸಂಗ ನಿಮಗೆ ಇಡೀ ದಿನ ನಿಮ್ಮ ಪಾಪದಿಂದ ಮುಕ್ತಿ ಕೊಡ್ತದೆ. ಅರ್ಧ ತಾಸು ಸತ್ಸಂಗ ಕೇಳುವುದರಿಂದ ಇಡೀ ದಿನ ನಿಮ್ಮನ್ನ ಏನ್ ಮಾಡ್ತದ, ವಿವೇಕ ಜಾಗೃತ ಮಾಡಿ ಇದು ಅಲ್ಲ ಇದು ಹೌದು, ಇದು ಅಲ್ಲ ಇದು ಹೌದು. ನಾವೇನ್ ಮಾಡ್ತೀವಿ, ಮನಿ ಊಟ ಮಂದಿ ಮಾತು, ಮನಿ ಊಟ ಮಾಡೋದು ಬರೀ ಮಂದಿ ಮಾತು ಮಾತಾಡೋದು. ಏನ್ ಮಾಡ್ತೀವಿ ಹೇಳ್ರಿ ನಾವು, ಇದು ಪುಣ್ಯರ ಊಟಾರ ಮನಿದು. ಯಜಮಾನ ಬಂದ ತಕ್ಷಣ 1 ಕಪ್ ಚಾ ಕೊಡ್ತಿರೋ ಇಲ್ಲೋ ಗೊತ್ತಿಲ್ಲ, ಮುಂಜಾನೆ ಪಾಪ ಎದ್ದಿರ್ತಾನ, 1 ಗ್ಲಾಸ್ ಬಿಸಿನೀರು ಮಾಡಿ ತಗೋರಿ ಬಿಸಿನೀರು ಕೊಡ್ತಿರೋ ಗೊತ್ತಿಲ್ಲ, ನಿಮ್ಮ 108 ಕಂಪ್ಲೇಂಟ್ ಹೇಳ್ತೀರಿ, ಹಂಗಿಲ್ಲ ಆರಾಮಿಲ್ಲ ಅದು ಆತ್ ಇದು ಆತ್. ಒಂದ್ ಹಣೆ ಬರ ಆ ಕಡೆ ಹೊರಗೆ ಅಡ್ಡಾಡಿ ಎಲ್ಲ ಚಾ ಕುಡುದು ಸಿಕ್ಕ್ರಿ ಇಲ್ಲಿ ಉಳುದು ಇಲ್ಲ, ರೋಗ ಅಲ್ಲಿ ಎಲ್ಲ ನಾಶ ಮಾಡ್ಕೊಂಡು ಹೋಗ ಆ ಕಡೆ ಅವತ್ತು ಹೋಗ್ಬಿಡ್ತಾನ. ಇಂತ ಬಾಳೆ ಆಗ್ಯದ ನಮ್ದು. ಒಬ್ರ ಬೆಳಿಗ್ಗೆ ಎದ್ದು ಅಂತ ಹೇಳ್ತೀರಿ ದೇವ್ರ, ನಾವ್ ಮತ್ತೆ ಅವಂದಿರ ಬಹಳ ವಿಚಿತ್ರ. ಅವಂದಿರ ಏನಂದ್ರೆ ವ್ರತ ಮಾಡ್ತೀವಿ, ಚಾಂದ್ರಾಯಣ ವ್ರತ. ಎದಕ್ಕ, ಗಂಡನ ಆಯುಷ್ಯ ಹೆಚ್ಚಾಗಕ, ಗಂಡನ ಆಯುಷ್ಯ ಹೆಚ್ಚಾಗ ಚಾಂದ್ರಾಯಣ ವ್ರತ ಮಾಡ್ತೀರಿ, ಎಲ್ಲಾ ವ್ರತ ಮಾಡ್ತೀರಿ. ಅವ ಇದ್ದಾಗ ನೆಟ್ಟಗ್ ಬಿಸಿ ಬಿಸಿ ರೊಟ್ಟಿ, 1 ಬಿಸಿ ನೀರ, ಅವನಿಗೆ ಏನದಲ್ಲ ಒಂದಿಷ್ಟು ಚಿಂತಿ ಕೊಡಲಾರದ ಪ್ರೇಮದಿಂದ ಮಾತಾಡಿದ್ರೆ ಅವನ ಆಯುಷ್ಯ ತಾನೇ ಹೆಚ್ಚಾಕದ. ನೀವು ಪ್ರೀತಿಲಿಂದ ಮಾತಾಡ್ರಿ, ಮನೆಗಿಡ ತಣ್ಣಗಿರ್ರಿ, ಇದ್ದುಕೊಂಡು ಏನ್ ಮಾಡ್ಕೊಡ್ಬೇಕು ಅಟ್ ಮಾಡ್ಕೊಟ್ರ ಅವ ಇನ್ನ 100 ವರ್ಷ ಬದುಕ್ತಾನ. ಖರೆ
ಹಂಗಾಗಿ ನಾವು ಮನಿಗಳನ್ನ ಸ್ವರ್ಗ ಮಾಡಬೇಕಾಗಿತ್ತಂದ್ರ ನಾವು ಮನಿಗೊಳಗಲ್ಲಿ ಏನಿರ್ಬೇಕಂತ ಹೇಳಿದ್ರೆ ನಮ್ಮಲ್ಲಿ ಆಸೆ ಬೆನ್ ಹತ್ತಬಾರ್ದು. ಆಸೆ ಇರ್ಬೇಕು, ದುರಾಸೆ ಇರಬಾರ್ದು. ಆಸೆ ಇರ್ತದೆ ಎಲ್ಲರಿಗೂ, ಬದುಕಬೇಕು, ಒಂದಿಷ್ಟು ವಸ್ತುಗಳು ಮಾಡ್ಕೋಬೇಕು, ಒಂದಿಷ್ಟು ಏನಾದ್ರು ನಮ್ ಸಂಸಾರಿಗೆ ಬೇಕನ್ನೋದು ಇರ್ಬೇಕು. ಆದ್ರೆ ಸಂತರ ಶರಣರು ಅದನ್ನು ಮಾಡ್ಲಿಲ್ಲ. ಅವ್ರ ಮನ್ಯಾಗ ಏನೂ ಇರ್ಲಿಲ್ಲ, ಏನೇನ್ ಇರ್ಲಿಲ್ಲ. ಏನು ಇಲ್ಲಲ್ಲ ಅವರು ಸಂತರು, ಇದ್ದವರೆಲ್ಲ ಸಂಸಾರಿಗಳು. ಅದಕ್ಕೆ ಸಂಸಾರಿಗಳು ದಿನಂಪ್ರತಿ ಸತ್ಸಂಗ ಮಾಡ್ಬೇಕು, ದಿನ ಸತ್ಸಂಗ ಮಾಡ್ಬೇಕು. ಒಬ್ಬ ಇದ್ನಂತ್ರಿ, ನಮ್ ಗುರುಗಳು ಹೇಳ್ತಿದ್ರು, ಸಿದ್ದೇಶ್ವರ ಅಪ್ಪರು, ಅವ್ರ ಕಥೆಗಳು ಬಹಳ ದೊಡ್ಡ ಕಥೆಗಳು ಹೇಳ್ತಿದ್ರು ಅಪ್ಪರು. ಒಬ್ಬ ಅವ ಬಾಳ ಶ್ರೀಮಂತ ಇದ್ನಂತ. ಆಸೆ ಮನುಷ್ಯನಿಗೆ ಬಾಳ ಕೆಟ್ಟದ್ದು. ದೊಡ್ಡ ಶ್ರೀಮಂತ್ರವ, 100 ಎಕರೆ ಜಮೀನ್ ಅದ, ಸುಂದರ ಸುಂದರ ಪತ್ನಿ ಅದ, 10-20 ಮಕ್ಕಳು ಅದಾರ. ಆದ್ರೂ ಸಮಾಧಾನ ಇಲ್ಲ. ಅವ ಹೋಗಿ ಏನ್ ಮಾಡಿದಂತ, ಒಬ್ರು ಗುಡ್ಡದ ಕೆಳಗಡೆ ಸಂತ ಇದ್ರಂತ, ಹರಕ ಗುಡಿಸಲ್ ಹಾಕೊಂಡು ಒಳಗ್ ಗುಡಿಸಲ್ ಹೋದ್ರ ಮ್ಯಾಲಿಂದ ಬೆಳಕ್ ಒಳಗ್ ಬಿಡ್ತಿತ್ತು, ಹಂಗ ಚಂದ್ರನ ಬೆಳಕ್ ಒಳಗ್ ಬಿಡ್ತಿತ್ತು ಅಂತ ಗುಡಿಸಲ್ ಸಂತರು. ಇವ್ರು ಹೋಗಿ ಕೇಳಿದ್ರತ್ತ, ಏನ್ರಪ್ಪ ಆರಾಮಿದ್ರಿ ಸಂತರು ಕೇಳಿದ್ರಿ. ಏನ್ ಆರಾಮ್ರಪ್ಪ ಅಂದ್ರ, ನೋಡ್ರಿ ಎಟ್ಟೆ ಇದ್ರು ಆರಾಮಿಲ್ಲ ನಮ್ಗ. ಏನ್ ಆರಾಮಪ್ಪ ಅಂದ್ರ ಏನ್ರಿ ಅಂದ್ರಿ, ಎಷ್ಟ ಅದ 100 ಎಕರೆ ಹೊಲಿ ಐತ್ರಪ್ಪ, ಮತ್ತ 2-3 ಜನ ಹೆಣ್ಮಕ್ಳು ಅದಾರ್ರಿ, ಮಕ್ಳು 10-20 ಮಕ್ಳು ಅದಾರ್ರಿ, ಮತ್ ಏನ್ ಬೇಕು ನಿನಗ? ಇಲ್ರಿ ನಮ್ ಮನಿ ಪಕ್ಕ ಒಬ್ಬ 200 ಎಕರೆ ಜಮೀನ್ ಅದ, ಒಂದ್ 10-20 ಮನಿ ಕಟ್ಸ್ಯಾನ, ಅವ್ರದ್ದು ಸಂಸಾರ ಬಹಳ ಸುಂದರ ಅದ, ಮತ್ ನನಗೂ ಒಂದಿಷ್ಟು ಸಂಪತ್ತು ಬೇಕಂದಾಗ ಸಂತರ ಅಂತಾರ, ಈ ಗುಡ್ಡದ ಮ್ಯಾಲ ಹೋಗಪ್ಪ, ಒಂದು ಗವಿ ಅದ, ಆ ಗವ್ಯಾಗ ಎಷ್ಟ್ ಬೇಕಟ್ ಸಂಪತ್ತು ಅದ, ನಿನಗ್ ಎಷ್ಟ್ ಬೇಕಟ್ ತುಂಬ್ಕೊಂಡ್ ಬಾ. ಆದ್ರ ಅಂದ್ರೆ ಏನ್ರಿ, ಆ ಗವಿ ಅದಲ್ಲ ಅದ್ರ ಮ್ಯಾಲ ಒಂದು ವಾಕ್ಯ ಬರದಾರ, ಅದನ್ನ ಹೋಗಿ ಓದಿ ಒಳಗ್ ಹೋಗು. ಆ ಗವಿ ಬಾಗಿಲದಲ್ಲ, ಅವಾಗ ಗವಿ ಬಾಗಿಲಿಗೆ ಒಂದು ವಾಕ್ಯ ಬರದಾರ, ಆ ವಾಕ್ಯವನ್ನು ಓದಿ ನೀವು ಒಳಗ್ ಹೋಗು ಅಂದ್ರು. ಈತ ಓದವನ ಕುದುರೆ ತಂದಿದ್ದ, ಒಂದ್ 4-7 ಚೀಲ ಖಾಲಿ ಚೀಲ ಇದ್ದು, ಹೋಗಿ ಏನ್ ಮಾಡಿದಾರ ಈತ ಅಂತ ಹೇಳಿದ್ರ, ಯಾವ ವಾಕ್ಯಗಿಕ್ಕೆ ಓದಾಕ್ ಹೋಗ್ಲಿಲ್ಲ. ಹೋಗಿ ನೋಡ್ತಾನೊಳಗ ವಜ್ರ ವೈಡೂರ್ಯ ಬಂಗಾರ ಆಭರಣಗಳಿದ್ದು ಎಲ್ಲವೂ ತುಂಬ್ಕೊಳಕ್ ಶುರು ಮಾಡ್ದ. ತುಂಬದ 7 ಚೀಲ ತುಂಬಿ ಹೊರಗೆ ಬಂದು ಇನ್ನೇನು ಹೊತ್ತು ಮುಳುಗಾಕ ಒಂದಿಷ್ಟು ಇತ್ತು. ಆಗ ಬಾಗಿಲ್ ನೋಡ್ದ, ಆ ಬಾಗಿಲ್ ನೋಡ್ದಾಗ ಅದ್ರ ಮೇಲೆ ಬರ್ದಿತ್ತು, ಏನ್ ಬರ್ದಿತ್ತು ಅಂದ್ರೆ, ಸೂರ್ಯ ಅಸ್ತ ಆದ ತಕ್ಷಣ ಗವಿ ಬಾಗಲು ಮುಚ್ಚುತ್ತದೆ ಅಂತ ಬರ್ದಿತ್ತು ಅಷ್ಟೇ. ಏನ ಅಸ್ತ ಆಗ್ತದ, ಅಸ್ತ ಆದ ತಕ್ಷಣ ಗವಿ ಬಾಗಲ ತನ್ನಿಂತಾನೆ ಮುಸ್ತದ ಅಂತ ಬರ್ದಿದ್ರು. ಆಗ ಈತ 7 ಚೀಲ ಬಂಗಾರ ನೋಡ್ದ, ಹೊರಗೆ ತುಂಬಿಟ್ಟಿದ್ದ. ಆದ್ರೆ ಇವನಿಗೆ ಏನಾಗಿತ್ತಂದ್ರ, ಇನ್ನು ಕಟ್ಟಿಗೆ ಕೈಯಾಗಿನ ಕೋಲ್ ಒಳಗ್ ಬಿಟ್ಟು ಬಂದಿದ್ದ, ಕಟ್ಟಿಗೆ ಕೋಲ್ ಒಳಗೆ ಬಿಟ್ಟು ಬಂದಿದ್ದ. ಪಟ್ನ ಹೋಗಿ ಕೋಲ್ ತರ್ಬೇಕಂತ ಇವನು ವಿಚಾರ. ಕೋಲ್ ತರಾಕ್ ಒಳಗ್ ಹೋದ, ಎಕಡೆ ಹೋದ, ಬಾಗಲ್ ಮುಸ್ತದ. ಕೋಲ್ ತಗೊಂಡು ಬರೋದ್ರೊಳಗ ಬಾಗಲ್ ಮುಚ್ತು. ಇವ ಕೋಲ್ ಹಿಡ್ಕೊಂಡು ಎಲ್ಲ ಸತ್ತಿದ್ದ. ಹೊರಗರ 7 ಚೀಲ ಬಂಗಾರ ತುಂಬಿ ಇಟ್ಟಿದ್ದ ಹೊರಗ. ಹಂಗ ಸಂತ್ರ ಅಂದ್ರು, ಈ ಮನುಷ್ಯ ಹೋದವ್ ಹೊಳೆ ಬರಲಿಲ್ಲ, ಒಂದ ಮಾರ್ಗಿತ್ತು, ಹೋಗ್ಯಾನ, ಬರಾಗ ಬರ್ಲಿಲ್ಲ, ಸ್ವಲ್ಪ ನೋಡ್ ಬರ್ಬೇಕಂತ ಆ ಗುಡ್ಡ ಹತ್ತಿ ಮ್ಯಾಲ ಬಂದು ನೋಡ್ತಾನ. ಈತ ಹೊರಗ 7 ಚೀಲ ಬಂಗಾರ ತುಂಬಿಟ್ಟಿದ್ದ, ಒಳಗರ ಕಟ್ಟಿಗೆ ಹಿಡ್ಕೊಂಡು ಪ್ರಾಣ ಬಿಟ್ಟಿದ್ದ. ನೋಡ್ರಿ, ಒಳಗ ಕಟ್ಟಿಗೆ ಹಿಡ್ಕೊಂಡು ಪ್ರಾಣ ಬಿಟ್ಟಿದ್ದ, ಹೊರಗ 7 ಚೀಲ ಬಂಗಾರ ಇಟ್ಟಿದ್ದ. ಆಗ ಈ ಸಂತ್ರ ಒಳಗ ಆದ್ರು, ಸಂತ್ರ ಹೋಗೋಣ, ಅಲ್ಲೊಂದು ಸೌಂಡ್ ಬಂತು, ಏನ್ರಿ ಸಂತ್ರ ಮಹಾತ್ಮರೇ, ಈ ಭೂಮಿ ಮೇಲೆ ಎಷ್ಟು ಜನ ಇವ್ರಂತವ್ರ ಅದಾರಲ್ಲ, ಅವ್ರೆಲ್ಲರಿಗೂ ಕಳಿಸ್ಲೇನೆ, ಇವ್ ಯಾವ ಒಂದು ಚೂರು ತಗೊಂಡ್ ಹೋಗಂಗಿಲ್ಲ, ಇಲ್ಲೇ ಬಿಟ್ಟು ಸತ್ ಹೋಗ್ತಾರ. ಈ ಮನುಷ್ಯನ ಸ್ಥಿತಿ ನೋಡು, ಹೊರಗರ 7 ಚೀಲ ಬಂಗಾರ ತುಂಬಿಟ್ಟಾನ, ಒಳಗ ಒಣ ಕಟ್ಟಿಗೆ ಹಿಡ್ಕೊಂಡು ಸತ್ತಾನ. ಇಂಥವು ಬಂಗಾರದ ಕಟ್ಟಿಗೆ ಮಾಡಿಸ್ಕೊತಿದ್ದೇವ, ಹೊರಗೇನು ಚೀಲ ತುಂಬಿಟ್ಟಾನಲ್ಲ, ವಿಚಾರ ಮಾಡಿದ್ರ ಸುಮಾರು ಕಟ್ಟಿಗೆ ಕೋಲುಗಳು ಮಾಡಿಸ್ಕೊತಿದ್ದ. ಆದ್ರೆ ಇಷ್ಟು ಬಂಗಾರ ಇದ್ರು ಮನುಷ್ಯನಿಗೆ ಈ ಕಟ್ಟಿಗೆ ಮೇಲೆ ಪ್ರಾಣ ಹೋಗ್ಯದ. ನಮ್ದು ಅಟ್ಟ, ನಿಮ್ ಬಾಳೆ ಏನಾಗೈತ್ರಿ, ಹಿಂಗಾಗ್ಯದ. ಏನ್ ಕೊಟ್ಟಿಲ್ಲ ನಮಗ್ ದೇವ್ರ, ಕೈಕಾಲು ಕೊಟ್ಟಾನ, ಹೊಲ ಮನೆ ಎಲ್ಲಾ ಕೊಟ್ಟಾನ, ಕೊಟ್ರು ನಾವೇನ್ ಇಡ್ತೀವಿ, ಮತ್ತ ಏನಾರು ಒಂದು ಆಸೆಗಾಗಿ ನಾವು ಪ್ರಾಣ ಕಳ್ಕೋತೀವಿ. ಅದಕ್ಕಾಗಿ ನೀವು ಬಸ್ನೊಳಗೆ ಹೋದ್ರೆ ನೋಡ್ರಿ, ಬಹಳ ಚಂದ ಬರ್ದಿರ್ತಾರ. ಸ್ವಲ್ಪ ಓದಾಕ್ ಬಂದವ್ರು ಓದ್ಬೇಕು. ಏನ್ ಬರ್ದಿರ್ತಾರ, ಇರುವ ಭಾಗ್ಯವನ್ನು ನೆನೆದು, ಏನ್ ಮುಂದಿನ ಬಸ್ನಾಗ ಓದೋದಂದಾಗ DVG ಅವ್ರ ಶ್ಲೋಕ ಬರ್ದಿರ್ತಾರ ಬಸ್ನೊಳಗೆ, ಇರುವ ಭಾಗ್ಯವನ್ನು ನೆನೆದು ಬಾರಿ ನಂಬುವುದನ್ನು ಬಿಡು, ಭವಿಷ್ಯಕ್ಕಿದೆ ದಾರಿ ಅಂತ ಬರ್ದಿರ್ತಾರೆ. ಸುಮ್ಮನೆ ಹೋಗ್ತೇವೆ ಬಸ್ನ, ಫ್ರೀ ಟಿಕೆಟ್ ಕೊಟ್ಟರುತ್ತೆ,
ಸ್ವಲ್ಪ ನೋಡ್ರಿ ಕನ್ನಡ ಓದಾಕ ಬರೋರು ಒಂದಿಷ್ಟ ಯುಕ್ತಿಗಳು ಬರ್ದಿರ್ತಾರೆ. ಎಲ್ಲರೂ ಹೋದಾಗ ಕಾಲೇಜಿಗೆ ಅಲ್ಲಿ ಇಲ್ಲಿ ಹೋದಾಗ, ಬಸ್ ಸ್ಟ್ಯಾಂಡ್ ಹೋದಾಗ, ಎಲ್ಲರೂ ಗುಡಿ ಗುಂಡಾರ್ಗ್ ಹೋದಾಗ ಬರೀ ಗುಡಿ ಕಳಸ ನೋಡ್ತೀರಿ, ಅಲ್ಲಿ ಏನ್ ಅಕ್ಷರ ಬರ್ದಿರ್ತಾರ ನೋಡ್ಬೇಕು. ಆ ಅಕ್ಷರಗಳು ಏನಿರ್ತಾವ ಅಕ್ಷರ ಭ್ರಮ್ ಇರ್ತಾವ, ನಮ್ಮನ್ನ ಅಕ್ಷರಗಳೇ ಎಚ್ಚರ ಮಾಡ್ತಾವ. ಅವು ನಮ್ಮನ್ನ ಬಹಳ ಅದ್ಭುತ. ನಾನೆಲ್ಲೋ ಉತ್ತರ ಪ್ರದೇಶಕ್ಕೆ ಹೋದಾಗ ಒಂದು ಹೋಟೆಲ್ ಹಸುವಾಗಿ ಕೂತಿದ್ದೆ, ಅಲ್ಲಿ ಬಹಳ ಚೆನ್ನಾಗಿ ಬರ್ದಿದ್ರು. ಹಸುವರ್ ಆಗಿದ್ರೆ ಆದ್ರೆ ನಂದೊಂದು ಹ್ಯಾಬಿಟ್ಸ್ ಓದ್ಬೇಕಂತ ಓದ್ದೆ, ಬಹಳ ಚಂದ ಬರ್ದಿದ್ರು. सभी को सत्य अपनाने का इच्छा है, सभी को सत्य अपनाने का इच्छा है. ಎಲ್ಲರಿಗೆ ಸತ್ಯವನ್ನು ಹಿಡ್ಕೋಬೇಕು ಅನ್ನೋದು ಆಸೆ ಎಲ್ಲರಿಗಾದದ್ದು. ನೋಡ್ರಿ ಬಹಳ ಅದ್ಭುತ, ಕೆಳಗ್ ಬಹಳ ಚಂದದ್ರಿ. सभी को सत्य अपनाने की इच्छा है मगर सत्य को खाकर पचाने वाला कोई नहीं है. ಅಂದ್ರೆ ಎಲ್ಲರಿಗೆ ಸತ್ಯದ ಹಾದಿ ಮೇಲೆ ನಡಿಬೇಕಂತ ಎಲ್ಲರಿಗೂ ಆಸೆ ಆಗುತ್ತೆ. ಆದ್ರ ಒಬ್ರು ಸತ್ಯವನ್ನು ತಿಂದು ಅರಗಿಸ್ಕೊಳ್ಳುವುದಿಲ್ಲ, ಒಬ್ರು ನಡೆಯಂಗಿಲ್ಲ ಸತ್ಯದ ಮೇಲೆ ಅಂತ ಅದರ ಅರ್ಥ. ಒಬ್ರು ಈಗ ನೀವು ತಾಯಂದಿರಿ ನಾ ಬಾಳ ಸರಿ ಹೇಳ್ತೀರಿ, ನನ್ನ ಮಗ ಶರಣ ಆಗ್ಲಿ, ನನ್ನ ಮಗ ಸಂತನಾಗ್ಲಿ, ಸಮಾಜ ಸುಧಾರಕನಾಗ್ಲಿ, ಒಂದ್ ಕನಸರ್ ಕಂಡ್ರಿ ನೀವು ಇಲ್ಲ. ಈಗ ಹುಡುಗಿ ನೋಡ್ರಿ ಅವಂಗ ನೀನು ನಾವು ಹೆಂಗೋ ಹಳ್ಳಕ್ಕೆ ಬಿದ್ದೀವಿ, ನೀನು ಬೆಳ್ಳು ಬಡಸ್ಗೋ ಸಂಸಾರ ಮಾಡು. ಇದರ ಮಾಡ್ಲಿ, ಸಂಸಾರ ಮಾಡಬಾರ್ದು. ಪ್ರಾರಬ್ಧ ನೀವು ನಾವು ಯಾರು ತಪ್ಸಕ್ ಬರಲ್ಲ. ಯಾರ ಹಣೆ ಬರೋದೊಳಗ ಯಾರು ಸಂಸಾರ ಆಗ್ಬೇಕು, ಸಂಸಾರ ಆಗುತ್ತದ. ತುಕಾರಾಮ್ ಮಹಾರಾಜರು 2 ಹೆಂಡ್ರು 6 ಜನ ಮಕ್ಕಳು, ಯಾರು ತಪ್ಸಕ್ ಆಗ್ಲಿಲ್ಲ. ನಾವು ಸಂಸಾರವನ್ನು ತಪ್ಸಕ್ ಆಗಲ್ಲ. ಪ್ರಾರಬ್ಧ ನಮ್ಮ ಕೈ ಒಳಗಿಲ್ಲ. ನಾವು ಕೈ ಒಳಗೆ ಏನದ ಅಂತ ಹೇಳಿದ್ರ ಚಂದಾಗಿ ಜೀವನ ಮಾಡೋದು, ತಿಳ್ಕೊಂಡು ಮಾಡೋದು. ಅದಕ್ಕೆ ಸಂಜು ಮಹಾರಾಜರು ಕರೆದಂಗ ಒಬ್ರು ಸಂತರು ಕರೆದ್ರ ಏನಂತ, ಯಪ್ಪ ಹೊಸ ಮನಿ ಕಟ್ಟೀನಿ, ನಾವು ಸಂತರ ಮನೆಗೆ ಈ ಮನೆಗೆ ಏನ್ ಹೆಸರಿಡ್ಲಿ? ಮರಣದ ಮನೆ ಇಡು ಅಂದ್ರು. ಈಗ ಅವರು ಮರಣದ ಮನೆ ಹಿಡಿತಿರ್ತಾವ, ಒಲ್ಲಪ್ಪ ನಾನು ಯಾಕೆ ಇಡ್ಲತ್ತೀನಿ ಮರಣದ ಮನೆ ಅಂತ ಹೆಸರು ಇಡುದ್ರಿ ಮನೆ ಮುಂದ. ಸಂತರ ಕರೆಕ್ಟ್ ಕಠೋರ್ ಮಾತಾಡ್ತಾರ, ಇದ್ದಿದ್ದಂಗ ಹೇಳ್ತಾರ. ಸಂತರ ಹೆಂಗಂದ್ರ ಇದ್ದಿದ್ದಂಗ ಹೇಳ್ತಾರ. ಯಾಕಂದ್ರ ಸಂತರಿಗೆ ಏನು ಮಾನಪಾನ ಬೇಕಾಗಿಲ್ಲ. ನಮ್ಗೆ ಇನ್ನೊಂದು ಊರಿಗೆ ಕರೀಲಿ, ಸನ್ಮಾನ ಮಾಡ್ಲಿ, ಅವ್ರಿಗೆ ಕರೀಲಿ, ಇವ್ರಿಗೆ ಕರೀಲಿ, ಏನಿಗೆ ಇದ್ದಿದ್ದಂಗ ಹೇಳೋದು. ನಡೆದವ್ರು ನಡೀತಾರ, ನಡೆದವ್ರು ಬಿಡ್ತಾರ. ನಮ್ಗೇನ್ ಹೇಳೋದೈತೆ ಅಷ್ಟೇ ಹೇಳೋದು. ಕಠೋರ ವಚನ ಇರ್ತಾವ್ರಿ. ಅವಾಗ ಮಹಾರಾಜ್ರ ಹಿಂಗ್ಯಾಂಗ ಹೇಳ್ತೀರಿ, ಚಲೋ ಹೆಸರು ಹೇಳ್ರಿ ಅಂದ್ರತ್ತವ್ರು ಸಂತರು. ಇಲ್ರಿ ನಾ ಸುಳ್ಳು ಹೇಳಿಲ್ಲ, ಸತ್ಯ ಹೇಳಿನ ಅಂದ್ರತ್ತವ್ರು. ಹೆಂಗ್ರಿ ಸತ್ಯ? ನಿಮ್ ಅಜ್ಜ ಇದ್ದೇನ್ರಿ? ಇಲ್ಲ. ಎಲ್ಲಿದ್ದ? ಇಲ್ಲೇ ಇದ್ದ. ಎಲ್ಲಿ ಸತ್ತಾನೆ? ಇಲ್ಲೇ ಸತ್ತಾನೆ. ನಿಮ್ಮ ಅಪ್ಪ? ನಮ್ಮಪ್ಪನು ಇಲ್ಲೇ ಸತ್ತಾನ್ರಿ. ನಮ್ಮವನು ಇಲ್ಲೇ ಸತ್ತಾನ್ರಿ. ಮತ್ ನಿಮ್ ದೊಡ್ಡಪ್ಪ ಅವನು ಇಲ್ಲೇ ಸತ್ತಾನ್ರಿ. ನೀವ್ ನಾಳೆಗೆ ನಾವು ಇಲ್ಲೇ ಸಾಯಿದ್ರಿ. ಮತ್ತು ಮನಿ ಯಾವ್ದು? ಮರಣದ ಮನೆ. ಏನ್ರಿ ಮನೆ? ಮರಣದ ಮನೆ ಇದು. ಆ ಮರಣದ ಮನೆಯನ್ನ ನೀವು ಹೆಸರು ಬರೆದ್ರಂದ್ರ ದಿನ ಕಾಣ್ತದ ಅದು ಮರಣದ ಮನೆ. ಮರಣದ ಮನೆ ದಿವಸ ಕಂಡ್ರೆ ಇನ್ನೊಬ್ರಿಗೆ ಹೊಡ್ಯಾಕ್ ಹೋಗಲ್ಲ ನೀವು. ನಿಮಗ ಮರಣ ಮರ್ತಿದ್ಕ ಪಕ್ಕಳಾರ ಒಂದ್ ಗಡ್ದಲಿದಾರ ಅವಂತೇಳಿ. ಇವಾಗ ಬಸವಣ್ಣವ್ರು ಒಂದ್ ವಚನ ಬರೀತಾರೆ. ನಾನು ಅದನ್ನ PUC ಫಸ್ಟ್ ಇಯರ್ ಇದ್ದಾಗ ಬಸವಣ್ಣ ದೇವ್ರ ಗುಡಿಯಾಗ ಪ್ರವಚನ ಕೇಳಕ್ ಹೋದಾಗ ಅವತ್ ಬುದ್ಧಿ ಬಂದಿರ್ಲಿಲ್ಲ. ಏನು ಹಸಿವಾಗಿತ್ತು. ಹಸಿವಾದಾಗ ಬಹಳ ರೊಟ್ಟಿ ಉಣ್ತಿದ್ವು ಅವಾಗ ನಾವು. ಮತ್ತ ಏನ್ ಮಾಡೋದು, ಮನೆಯವ್ರಿಗೆ ಬೈಕೋತ್ ಕೂತಿದ್ವ, ನಮ್ಮವ್ ಬುದ್ಧಿ ಕಳಿಸ್ಲತ್ತೆ. ಯಾರು ನಿಮ್ಮಂತವ್ರು ಅಂದ್ರು. ಅಲ್ಲಿ ಮಠದಾಗ ಪುರಾಣ ನಡೆದ ಶ್ರಾವಣದವ್ ಹೋಗಲ್ಲ, ಸತ್ಸಂಗಕ್ಕೆ ಹೋಗು, ಪುರಾಣ ಕೇಳು, ಶಿಸ್ತು, ಊಟ ಹಾಕ್ತಾರೆ, ಉಂಡು ಬಾ, ಇಲ್ಯಾಕ್ ಹೋಗಾಡ್ಕೋತ್ ಗೊತ್ತಿ ಅಂದ್ರ ಅವ್ರು. ನೋಡ್ರಿ, ಸಹಜ ಬೋಲನೆ ಇತ್ತು ಉಪದೇಶ. ಸಂತ್ರ ಹೆಂಗ್ ಮಾತಾಡ್ತಾರ? ಸಹಜ ಮಾತಾಡ್ತಾರ ಅವ್ರು. ಹೋಗು. ಈ ನಮ್ಗೆ ಹೆಂಗಿತ್ರಿ 8 ಹುಡುಗರು ಹೋದ್ ನಾವ್ ಎಂದೂ ಸತ್ಸಂಗ ಹೋದ್ ಮಕ್ಕಳಲ್ಲ ನಾವು. ಹೋಗ ಲಟ್ಟಿ ಯುವತಿ ಇಟ್ಟಿದ್ರು ಬಸವಣ್ಣದವ್ರ ಗುಡಿಯಾಗ 3 ಬಟ್ಟಿ ಯುವತಿ ಹಚ್ಕೊಂಡ್ ಹೋಗಿ ಮುಂದಕ್ಕೆ ಕೂತೇವು. ಬಸವಣ್ಣರ ವಚನ ತಗೊಂಡ ಪ್ರವಚನ ಮಾಡಾಕತ್ತಿದ್ರು. ಅದ್ಭುತ ವಚನ. ನಾನ್ ನಿಮ್ಮಂಗ್ ಕುಂದಿರ್ತಿರ್ಲಿಲ್ರಿ ಪ್ರವಚನ ಕೇಳಕ್. ನಾನ್ ಕ್ಲಾಸ್ ಒಳಗೋದ್ರು ಹಂಗ ಏನ್ ಹೇಳ್ತಾರ ಹೊಳ್ಳಿ ಹೇಳ್ತಿದ್ದೆ. ನಾ ಇಟ್ಟತನ ಹೇಳಿ ನೀವು ಒಬ್ಬರು ಹೇಳ್ತೇನೆ ನೋಡಮಲ್ಲ, ನಾ ಆಮೇಲೆ ಕೇಳ್ತೇನೆ ಅಂತ. ನಾವ್ ಹೆಂಗ್ ಕುಂದಿರ್ತಿದ್ದೆ ಅಂದ್ರೆ ಪ್ರವಚನ ಕೇಳಾಗ ಯಾರು ಮುಂದೆ ಹೇಳ್ತಾರೋ ಎಲ್ಲಾ ವಿಷಯ ಕೇಳಾಕ ಕುಂದ್ರು. ಇಲ್ಲಿ ಆಕಳಿಸ್ಕೊತ್ ಕೂತಾರ, ಮುಂದ್ ಕೂತಾವ. ಹಂಗ ಬಸವಣ್ಣವ್ರು ಏನ್ ವಚನ ಬರದಾರಂದ್ರ, ಹಾವಿನ ಬಾಯಿಗಳು ಹಾರುವ ನೊಣಕ್ಕೆ ಕಪ್ಪಿ ಆಸೆ ಪಟ್ಟಂತೆ, ಸೂಲಕ್ಕೇರುವ ಕಳ್ಳ ಹಾಲ ತುಪ್ಪವ ತಿಂದು ಮೇಲೇಸು ಕಾಲ ಬದುಕುವನಯ್ಯ. ನೋಡ್ರಿ ಬಸವಣ್ಣವ್ರ ವಚನದು ಏನ್ರಿ, ಹಾವಿನ ಬಾವಿಯಾಗ ಕೂತ್ ಕಪ್ಪಿ, ಈಗ ಹಾವು ಬಾಯಿ ಮುಚ್ಚಿದ್ರ ತಾನ ಸತ್ತೋಕದ ಕಪ್ಪಿ, ಆದ್ರ ಬಾವ್ಯಾಗ ಬಾಯಾಗ ಹಾರು ನೊಣಕ್ಕೆ ತಿನ್ಬೇಕಂತ ಕೂತಿತ್ತ ಕಪ್ಪಿ. ಆಸೆ ಇತ್ತ ಕಪ್ಪಿಗೆ. ಆಸೆ ಏನು? ತಾನ ಸತ್ತಿದ ಕಪ್ಪಿ ಆ ನೊಣ ಹಾರ್ತಿತ್ತಲ್ಲ, ನೊಣಕ್ ನುಂಗ್ಬೇಕಂತ ಕೂತಿತ್ತ.
ಹಂಗ ನಮ್ಮ ಬಾಳೆ ಹಂಗಾಗತ್ತಂದ್ರ ನಮ್ಮ ತಲೆ ಮೇಲೆ ಯಮ ಕೂತಾನ, ನಾವು ಯಾರಿಗೂ ನುಂಗಾಕ ನಾವು ಕೂತೀವಿ. ಏನು ಕಾರಣ ಅಂದ್ರೆ ಅಧ್ಯಾಸ, ಮರಿವಾಗ್ಯದ ನಮ್ಗೆ. ಆ ಮರಿವನ್ನ ನೆನಪಿಸೋದು ಯಾವ್ದಂದ್ರೆ ಮರಣದ ಮನೆ. ಅವ್ರೇನಂದ್ರ ಅವರು ಮರಣದ ಮನೆ, ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತಗೊಂಬಾರವ ನಿನ್ ಮಗನಿಗೆ ಬದುಕ್ಸ್ತೀವಿ ಅಂದ್ರು ಗೌತಮ್ ಬುದ್ರ ಬಳಿ. ಆದ್ರ ಒಬ್ಬ ತಾಯಿ, ನನ್ನ ಮಗ ಒಬ್ಬನೇ ಇದ್ನಪ್ಪ, ಬಹಳ ಶ್ರೀಮಂತರ ದೇವಿ, ನನ್ನ ಮಗನ ಬದುಕ್ಸಂದಾಗ ಆಯ್ತವ, ಬದುಕಿಸ್ತೀನಿ, ಹೋಗು. ನೀ ಏನ್ ಮಾಡಂದ್ರ ಯಾರ ಮನ್ಯಾಗ ಸಾವಿಲ್ಲ ಅವ್ರ ಮನ್ಯಾಗ ಸಾಸಿವೆ ತಗೊಂಬ. ಹೋಗಿ ಎಲ್ಲಾ ಮನ್ಯಾಗ ಅಡ್ಡಾಡಿದ್ಲು. ಯಪ್ಪ ನೀನೇನ ನಮ್ಮ ಮಾವ ತೀರ್ಕೊಂಡನ, ಯಪ್ಪ ಒಂದ್ ತಿಂಗಳಿಂದ ನಮ್ ಗಂಡ ತೀರ್ಕೊಂಡನ, ಒಂದ್ 4 ದಿವಸ ನನ್ನ ಮಗ ತೀರ್ಕೊಂಡ. ಹಿಂಗ ಇಡೀ ಭೂಮಂಡ. ಇದಕ್ ಮೃತ್ಯು ಲೋಕ ಅಂತಾರ. ಏನಂತಾರಿ? ಮೃತ್ಯು ಲೋಕ. ನಾವೇನ್ ಮನಿ ಕಟ್ಟಿವಲ್ಲ, ಇದ್ರ ಕೆಳಗ್ ಹಟ್ ನೋಡ್ರಿ ನಾವು, ಗೋರಿಗಳದಾವಲ್ಲ ಕೆಳಗ್ ಎಲ್ಲ ಎಷ್ಟೋ ಹೆಣಗಳು ಮುಚ್ಚಿರ್ತಾರ, ಅದ್ರ ಮ್ಯಾಲ ನಾವು ಮನಿ ಕಟ್ಟಿರ್ತೀವಿ. ಮತ್ ಇದು ನನ್ನ ಮನಿ ಅಂತ ಹೇಳಿ ಹೇಳ್ಕೊತ ಅಡ್ಡಾಡಿರ್ತೀವಿ. ಇದು ಜಾಗ ಯಾರ್ದೋ ಇತ್ತು. ಹಿಂಗ ಈ ಜಗತ್ತಿನೊಳಗ ಎಲ್ಲರೂ ನಾವು ಇರೋದು ಮೃತ್ಯು ಲೋಕದಲ್ಲಿ. ಮೃತ್ಯು ಲೋಕದಲ್ಲಿ ಇದ್ದವರಿಗೆ ಮರಣದ ವಿಷಯ ಗೊತ್ತಿತ್ತಂದ್ರ ಇನ್ನೊಬ್ರಿಗೆ ನಾವು ಹೊಡೆಯಂಗಿಲ್ಲ. ಅದಕ್ಕೆ ದಯವೇ ಧರ್ಮದ ಮೂಲವಯ್ಯ. ನಾವ್ ಹಿಂಗಿರ್ಬೇಕ್ರಿ. ದಯಾ, ನಮ್ಮಲ್ಲಿ ದಯಾ, ಕರುಣೆ, ಕ್ಷಮ ಇವು ಶಾಂತಿ. ಈಗ ಇದ್ ದಯಾ, ಕರುಣ, ಕ್ಷಮ, ಶಾಂತಿ ತೇತೆ ದೇವಾತಿ ವಸತಿ ಅಂದ್ರ ಅವ್ರು. ಎಲ್ಲಿ ದಯಾ, ಕ್ಷಮ, ಶಾಂತಿ ಇರ್ತದ, ಅಲ್ಲಿ ದೇವರ ವಾಸ್ತವ್ಯ ಇರ್ತದ. ಹಂಗ ದೇವರ ಬೆಟ್ಟ ಆಗ್ಬೇಕು. ನಮಗ್ ದೇವರ ಬೆಟ್ಟ ಆಗ್ಬೇಕಂದ್ರ ಯಾವಾಗ ನಮ್ಮಲ್ಲಿ ವಿವೇಕ ಜಾಗೃತ ಆಗ್ತದ, ಯಾವಾಗ ನಾವು ನಾನ್ ಮಾಡ್ತಿರೋದು ಸರಿನೋ ತಪ್ಪು. ವಿವೇಕ ಅಂದ್ರೆ ಏನ್ರಿ? ಆತ್ಮ ಅನಾತ್ಮ, ಸತ್ಯ ಅಸತ್ಯ, ಪಾಪ ಪುಣ್ಯ, ಇದರ ಲೆಕ್ಕವನ್ನ ಹಾಕುವುದಕ್ಕೆ ವಿವೇಕ ಅಂತಾರೆ. ನಮ್ಗೆ ಎಲ್ಲಿ ತನ ವಿವೇಕ ಬರಂಗಿಲ್ಲ, ಅಲ್ಲಿ ತನ ನಾವು ಸುಖ ಇಲ್ಲ. ನೀವು ಎಷ್ಟೇ ಜನ ಬರ್ಬೋದು. ಅದಕ್ಕೆ ವಿವೇಕ ವಿಚಾರಗಳು ಏನಾಗ್ತಾವ್ರಿ, ನಮ್ಮನ್ನ ಸತ್ಸಂಗದ ಕಡೆ ತಗೊಂಡ್ಬರ್ತಾವ. ಕ್ಷಣಿ ಹಾಚಿ ಕರಾವ ವಿಚಾರ ಕರಾವಯ ಪರ ಭವ ಸಿಂಧು ನಾಸ್ತಿವಂತ ದೇಹ ಜಾನಾರೇ ಸಕಳ ಆವಿಷತೋ ಖಾತ ಕಾಳ ಸಾವಧಾನ. ನಾವ್ ಏನ್ ಮಾಡ್ತೀವಿ ಅಂದ್ರೆ ಎಲ್ಲಾರು ಸುಮ್ಮ ನಾಟಕ ಮಾಡಿ ಬದುಕ್ತಿರ್ತೀವಿ. ಎಲ್ಲಾರು ಸುಮ್ ನಾಟಕ. ಇದು ಹೆಂಡತಿ ಮಕ್ಕಳು, ಗಂಡ ಹೆಂಡತಿ, ನನ್ನ ಮಕ್ಕಳು ನನ್ನ ಮಗಳು, ಇದೊಂದು ನಾಟಕ ಕಂಪನಿ. ಈ ನಾಟಕ ಕಂಪನಿ ಒಳಗ ನನ್ನ ಮಗ ಅಂತ ಅನ್ಕೊಂಡಿರ್ತೀವಲ್ಲ, ಆ ಮನೆಗೆ ಬೆಂಕಿ ಬಿತ್ತಂದ್ರ ಮಗ ನಮಗ್ ಬದುಕ್ಸ್ತಾನೇನ್ರ? ಊರ್ ಮಂದಿಗೆ ಹೋಗ್ತಾನ, ನಮ್ ಮನೆ ಬೆಂಕಿ ಬಿದ್ದದ್ ಬರ್ರಿ ಅಪ್ಪೋ ಯಾರು ಬದುಕ್ಸ್ರಿ. ಇಲ್ಲ ನೀರಾಗ ಕೊಚ್ಕೊಂಡ್ ಹೋಗ್ತಿದ್ರ, ತನ್ನ ತಂದೆ ತಾಯಿ ನೀರಾಗ ಕೊಚ್ಕೊಂಡ್ ಹೋಗ್ತಿದ್ರ, ಮಗ ಏನ್ರ ಜಿಗಿದ ಬದುಕ್ಸ್ತಾರ? ನೋಡ್ರಿ ಇಟ್ಟು ದಪ್ಪ ಉದ್ದ ಕಾಲನ ಏನ್ರ ಬದುಕ್ಸ್ತಾರ? ಅವಾಗ ಇದ್ರಾಗ ಬರುದಿಲ್ಲ, ಅಳ್ಕೋತ ಹೇಳ್ತಾನ, ಬರ್ರಿ ಅಪ್ಪು ಯಾರು ಬರ್ರಿ, ನಮ್ಮಪ್ಪ ನಮ್ಮವ್ವ ಬದುಕ್ಸ್ ಬರ್ರಿ ಅಂತ ಹೇಳ್ತಾನ. ಇದು ಪ್ರಕೃತಿ ನಿಯಮವ. ನಮ್ಮವ್ರು ಯಾರು ಇಲ್ಲ. ನೀವು ತಲೆಯಾಗ ತಗೋರಿ. ಕೋತಿ ತನ್ನ ಮಗುವಿಗೆ ತಲೆ ಮ್ಯಾಗ ಹೊತ್ಕೊಂಡ್ ನಿಂತಿರ್ತದೆ. ಇಲ್ಲಿ ನೀರು ಬರುತ್ತಾನ. ಎಲ್ಲಿಗೆ ನೀರು ಬತ್ತು ಯಾವಾಗ ತಾ ಮುಳುಗ್ತದಂತದ ತನ್ನ ಮಗನ ಕಾಲಾಗ ಹಾಕಿ ತೊಳೆದು ನಿಂತು ಬಿಡ್ತದ. ಪ್ರಕೃತಿ ನಿಯಮ. ಇಲ್ಲಿ ಯಾರೂ ಇಲ್ಲ. ನೀವು ಒಬ್ಬರೇ ಬಂದಿರಿ, ಒಬ್ಬರೇ ಹೋಗ್ತೀರಿ. ಆ ಒಬ್ಬರೇ ಬಂದಿರಿ, ಒಬ್ಬರೇ ಹೋಗ್ತೀರಿ ಅನ್ನೋದ್ರೊಳಗ ಇಷ್ಟೊಂದು ಗಂಟು ಬಿತ್ತಲ್ಲ ಇದು ಸಂಸಾರ. ಇದು ನಂದಲ್ಲ ಅಂತ ಇದ್ರಾಗ ಕೂತು ನೋಡ್ರಿ ಅಂದ್ರು. ಇದ್ರಾಗ ಕೂತು ನೋಡ್ರಿ, ಒಂದಿಷ್ಟು ಕುಂದರ್ರಿ. ಕೂತು ನೋಡಿದಾಗ ಈ 6 ಮಂದಿ ನಮ್ಗೆ ಬೆಟ್ಟಾಕ್ತಾರೆ. ಯಾರ್ಯಾರು ಹೇಳ್ರಿ ಅವ್ರು? ಕಳ್ರು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇವೇ ನಮ್ಮನ್ನು ತೊಂದರೆ ಕೊಡವು. ಕಾಮಕ್ಕಾಗಿ ಸತ್ ನಿಲ್ರಿ, ಆಸೆಗಾಗಿ ಸತ್ತವು. 7 ಚೀಲ ಬಂಗಾರ ಇತ್ತು ಹೊರಗೆ, ಅವ ಒಳಗೆ ಕಟ್ಟಿಗೆ ಹಿಡ್ಕೊಂಡು ಸತ್ತ. ಅದಕ್ಕೆ ಈ ಭೂಮಿ ಮೇಲೆ ಏನು ತಗೊಂಡ್ ಹೋಗಲ್ಲ ನಾವು. ಮತ್ ಏನಾರು ತಗೊಂಡ್ ಹೋಗ್ತೀವಿ, ಏನಾರು ತಗೊಂಡ್ಬರ್ತೀವಿ ಗೊತ್ತಲ್ಲ. ಆಗಲಿ ಏನ್ ತಗೊಂಡ್ ಹೋಗಿರಿ? ಪಾಪ ಪುಣ್ಯ ತಗೊಂಡ್ ಹೋಗ್ತೀರಿ, ಪಾಪ ಪುಣ್ಯ ತಗೊಂಡ್ ಬರ್ತೀರಿ. ಪಾಪ ಪುಣ್ಯ ತಗೊಂಡ್ ಹೋಗ್ತೀರಿ, ಪಾಪ ಪುಣ್ಯ ತಗೊಂಡ್ ಬರ್ತೀರಿ. ಅದಕ್ಕೆ ಎಲ್ಲರಂದ್ರು ಪುಣ್ಯವನ್ನೇ ಮಾಡು, ದುರಿತ ಕರ್ಮ ನೊಲ್ಲದಿರು, ಹರ ನುಡಿ ಹಿಡಿ ಶಾಂತರೊಡ ನಾಡು, ಕರುಣೆ ಇರಲಿ ಜೀವ. ಅವರು ಅದನ್ನ ಹೇಳಿದ್ರು. ನೋಡ್ರಿ, ಎಲ್ಲ ಅಲ್ಲಿಗೆ ಬರ್ತದೆ. ನಿಮ್ ಶಿವಲಾಲ್ ಹೇಳಿದ್ದು ಅಲ್ಲಿಗೆ.